ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ನಡೆದ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಮತ್ತು ಅದರ ಅಧಿನಾಯಕಿ ಮಮತಾ ಬ್ಯಾನರ್ಜಿ ಸೋಲೋದ್ರೊಂದಿಗೆ ಬಿಜೆಪಿಯ ಹೊಸ ಅಧ್ಯಾಯ ಶುರುವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಈಕೆಯ ಹಿಂದೂ ವಿರೋಧಿ ಧೋರಣೆಗಳು ಅನ್ನೋದು ಎಲ್ಲರ ಅಭಿಪ್ರಾಯ. ಎಲ್ಲಿವರೆಗೆ ಅಂದರೆ ಹಿಂದೂಗಳು ಅಲ್ಲಿ ಬದುಕುವುದೇ ಕಷ್ಟ ಅನ್ನೋ ಸ್ಥಿತಿ ನಿರ್ಮಾಣ ಆಗಿತ್ತು. ಹೀಗಾಗಿ ಹಿಂದೂಗಳು ಫಸ್ಟ್ ಟೈಮ್ ಒಟ್ಟಾಗಿ ಬಿಜೆಪಿಗೆ ವೋಟ್ ಹಾಕೋ ಮೂಲಕ ಮಮತಾ ಸರ್ಕಾರವನ್ನು ಕಿತ್ತಾಕಿ ಬಿಜೆಪಿಯನ್ನು ಹಾಕ್ಕೊಂಡ್ರು. ಇಲ್ಲಿಯ ಪ್ರತಿಯೊಬ್ಬ ಹಿಂದೂಗೂ ಮುಂದಾಗೋ ಅನಾಹುತದ ಕಲ್ಪನೆ ಇತ್ತು. ಹೀಗಾಗಿ ಇಲ್ಲಿ 15 ವರ್ಷದ ಮೇಲೆ ಸರ್ಕಾರ ಬದಲಾಯಿತು. ಹಾಗೆ ದೇಶದ ಜನರಿಗೂ ಈ ಸಲ ಪುನಃ ಮಮತಾ ಸರ್ಕಾರ ಏನಾದರೂ ಬಂದರೆ ಪಶ್ಚಿಮ ಬಂಗಾಳ ದೇಶದಿಂದ ಸಪರೇಟ್ ಆಗುತ್ತೆ ಅನ್ನೋ ಅಭಿಪ್ರಾಯವೂ ಇತ್ತು. ಮಮತಾ ಬ್ಯಾನರ್ಜಿಯ ಕೆಂಗಣ್ಣಿಗೆ ಮೊದಲು ಗುರಿಯಾಗಿದ್ದೇ ಅಮಾಯಕ ಗೋವುಗಳು. ಮೊದಲಿಂದ ಗೋವುಗಳ ಹತ್ಯೆಗೆ ಬೆಂಬಲ ನೀಡ್ತಿದ್ದ ಈಕೆ ತನ್ನ ಆಡಳಿತದಲ್ಲಿ ಗೋವುಗಳ ಹತ್ಯೆಗೆ ನೇರವಾಗಿ ಬೆಂಬಲ ಕೊಟ್ಟಿದ್ಲು ಅಂತಲೇ ಹೇಳಲಾಗತ್ತೆ. ಗೋವುಗಳು ಪಶ್ಚಿಮ ಬಂಗಾಳದಲ್ಲಷ್ಟೇ ಅಲ್ಲದೆ ಬಾಂಗ್ಲಾಗೂ ಹೋಗಿ ಸಾಯೋ ಸ್ಥಿತಿ ನಿರ್ಮಾಣ ಆಗಿತ್ತು. ಅಕ್ರಮವಾಗಿ ದೇಶದಿಂದ ಬಾಂಗ್ಲಾಗೆ ಸಾಗಾಟ ಗೋವುಗಳಲ್ಲಿ ಹೆಚ್ಚಿನ ಅಂಶ ಪಶ್ಚಿಮ ಬಂಗಾಳದಿಂದಲೇ ರಾಜಾರೋಷವಾಗಿ ಸಾಗಾಟ ಆಗ್ತಾ ಇದ್ದಿದ್ದು ಎಲ್ಲರಿಗೂ ತಿಳಿದ ವಿಷಯನೇ. ಈಕೆಗೆ ಈ ರೀತಿ ಹಿಂದೂಗಳ ಮೇಲೆ ಮತ್ತು ಹಿಂದೂಗಳು ಪೂಜಿಸೋ ಗೋವುಗಳ ಮೇಲೆ ಯಾಕಿಷ್ಟು ಕೋಪ ಅನ್ನೋದು ಇವಳ ಜೀವನ ಶೈಲಿಯನ್ನು ಹತ್ತಿರದಿಂದ ನೋಡಿದರೆ ಮಾತ್ರ ತಿಳಿಯುತ್ತೆ. ಈ ಹಿಂದೂ ವಿರೋಧಿ ಧೋರಣೆ ಇವಳಿಗೆ ಈಗ ಬಂದಿರೋದಲ್ಲ. 25-30 ವರ್ಷಗಳ ಹಿಂದೆ ಬಿಜೆಪಿ ಜೊತೆಗೆ ಸೇರಿಕೊಂಡು ಕೇಂದ್ರದಲ್ಲಿ ಸರ್ಕಾರ ರಚಿಸಿದಾಗಲೂ ಇವಳು ಇದೇ ಬುದ್ಧಿ ತೋರಿಸಿದ್ಲು. ಒಂದು ಸಲ ಆಜಾದಿ ಬಚಾವ್ ಆಂದೋಲನವನ್ನು ಹುಟ್ಟಾಕಿದ್ದ ರಾಜೀವ್ ದೀಕ್ಷಿತ್ ಗೋಹತ್ಯೆ ನಿಷೇಧದ ವಿಧೇಯಕ ಸಂಸತ್ನಲ್ಲಿ ಮಂಡನೆ ಆಗ್ತಿರೋದು ಗೊತ್ತಾಗಿ ನಡೆಯೋ ಆ ಚರ್ಚೆಯನ್ನು ಹತ್ತಿರದಿಂದ ನೋಡೋಕ್ಕೆ ಅಲ್ಲಿಗೆ ಹೋಗ್ತಾರೆ. ಯಾವ್ಯಾವ ಸಂಸದರು ಏನೇನು ಈ ವಿಧೇಯಕದ ಬಗ್ಗೆ ಮಾತಾಡ್ತಾರೆ, ಯಾರ್ಯಾರು ಸಪೋರ್ಟ್ ಮಾಡ್ತಾರೆ, ಯಾರ್ಯಾರು ಸಪೋರ್ಟ್ ಮಾಡಲ್ಲ ಅನ್ನೋದನ್ನು ತಿಳಿಯೋ ಕುತೂಹಲ ಅವರಿಗೆ ಇರುತ್ತೆ. ಅವತ್ತು ಯಾವತ್ತಿನಂತೆ ಗೋಹತ್ಯೆ ನಿಷೇಧ ಬಿಲ್ ಮಂಡನೆ ಆಗುತ್ತೆ. ಅಚ್ಚರಿ ಅಂದರೆ ಅಲ್ಲಿದ್ದ ಎಲ್ಲ ಸಂಸದರು ಗೋಹತ್ಯೆ ನಿಷೇಧ ಕಾನೂನು ಜಾರಿಯಾಗಬೇಕು ಅಂತ ಆಗ್ರಹಿಸ್ತಾರೆ. ಮುಸ್ಲಿಂ ಸಂಸದರಾಗಿದ್ದ GM ಬನತ್ವಾಲಾ ಈ ಮಸೂದೆ ಜಾರಿ ಆಗೋದಾದರೆ ಮೊದಲು ನಾನೇ ವೋಟ್ ಹಾಕ್ತೀನಿ ಅಂತ ಘೋಷಿಸ್ತಾರೆ. ಇವರ ಜೊತೆಗೆ ಅಲ್ಲಿದ್ದ ಎಲ್ಲ ಮುಸ್ಲಿಂ ಸಂಸದರು ಸಹ ಗೋಹತ್ಯೆ ನಿಷೇಧದ ವಿಧೇಯಕಕ್ಕೆ ತಮ್ಮ ವಿರೋಧ ಇಲ್ಲ, ಇದಕ್ಕೆ ಸಂಬಂಧಿಸಿದಂತೆ ಕಠಿಣ ಕಾನೂನು ಜಾರಿಯಾಗಬೇಕು ಅಂತ ಆಗ್ರಹಿಸ್ತಾರೆ. ಆದರೆ ಅಲ್ಲಿದ್ದ ಮಮತಾ ಬ್ಯಾನರ್ಜಿ ಅಲಿಯಾಸ್ ಮಮತಾ ಬೇಗಂ ಮಾತ್ರ ಎದ್ದು ನಿಂತು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾಳೆ. ಗೋಮಾಂಸ ತಿನ್ನೋದು ನನ್ನ ಮೂಲಭೂತ ಹಕ್ಕು, ಹೀಗಾಗಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಾಗೋಕ್ಕೆ ನನ್ನ ವಿರೋಧ ಇದೆ ಅಂತ ಹೇಳ್ತಾ ಹಿಂದೆ ಸುಪ್ರೀಂ ಕೋರ್ಟ್ ನೀಡಿದ್ದ ಆದೇಶದ ಪ್ರತಿಯನ್ನು ಹಿಡ್ಕೊಂಡು ಅದರಲ್ಲಿ ಹೇಳಲಾಗಿದ್ದ ಕಟುಕರ ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಾದರೆ ನ್ಯಾಯಾಂಗದ ಉಲ್ಲಂಘನೆಯಾಗುತ್ತೆ ಅಂತ ವಾದಿಸ್ತಾಳೆ. ಹೀಗಾಗಿ ಇನ್ನೊಂದು ಸಲ ಗೋಹತ್ಯೆ ನಿಷೇಧ ಬಿಲ್ ನೆಲ ಕಚ್ಚುತ್ತೆ. ಈ ದೇಶದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಾಗಬೇಕು ಅಂತ ಅಂದ್ಕೊಂಡ ಪ್ರಧಾನಿಗಳಲ್ಲಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಸಹ ಒಬ್ಬರು. ಇವರು ಅವತ್ತು ಬೆಳಗ್ಗೆ ಈ ವಿಧೇಯಕವನ್ನು ಸಂಸತ್ನಲ್ಲಿ ಮಂಡಿಸಿ ಸಂಜೆಗೆ ಅದನ್ನು ವಾಪಸ್ ಪಡೆಯೋಕೆ ಬಲವಾದ ಕಾರಣ ಇರುತ್ತೆ. ಆಗ ವಾಜಪೇಯಿ ಅವರ ಸರ್ಕಾರಕ್ಕೆ ತೆಲುಗು ದೇಶವನ್ನು ಚಂದ್ರಬಾಬು ನಾಯ್ಡು ಮತ್ತು ತೃಣಮೂಲ ಕಾಂಗ್ರೆಸ್ನ ಇದೇ ಮಮತಾ ಬೇಗಂ ಬೆಂಬಲ ಕೊಟ್ಟಿರ್ತಾರೆ. ಮಮತಾ ಜೊತೆಗೆ ಚಂದ್ರಬಾಬು ನಾಯ್ಡು ಸಹ ಗೋಹತ್ಯೆ ನಿಷೇಧದ ಬಿಲ್ ಸಂಸತ್ನಲ್ಲಿ ಮಂಡನೆ ಆದರೆ ನಾವು ನೀಡಿರೋ ಸಪೋರ್ಟ್ ವಾಪಸ್ ತಗೊಳ್ತೀವಿ ಅಂತ ಹೇಳಿಬಿಡ್ತಾರೆ. ಇದರಿಂದ ಸರ್ಕಾರ ಬಿದ್ದು ಹೋಗೋ ಸಾಧ್ಯತೆ ಇದ್ದಿದ್ದರಿಂದ ವಾಜಪೇಯಿ ಅವರು ಸರ್ಕಾರವನ್ನು ಉಳಿಸೋ ಉದ್ದೇಶದಿಂದ ಬೆಳಗ್ಗೆ ಮಂಡನೆ ಮಾಡಿದ ಈ ಬಿಲ್ಲನ್ನು ಚರ್ಚೆ ಮಾಡದೆ ವಾಪಸ್ ತಗೊಳ್ತಾರೆ. ಅವತ್ತು ಗೋಹತ್ಯೆ ನಿಷೇಧ ಬಿಲ್ಲನ್ನು ವಿರೋಧಿಸಿದ ಮಮತಾಳನ್ನ ಪತ್ರಕರ್ತರು ಹೊರಗೆ ಬರ್ತಿದ್ದಂತೆ ನೀವೊಬ್ಬ ಬಂಗಾಳಿ ಬ್ರಾಹ್ಮಣರಾಗಿದ್ದು ಬಹಳ ದಿನಗಳಿಂದ ಚರ್ಚೆಯಲ್ಲಿರೋ ಈ ವಿಧೇಯಕವನ್ನು ಯಾಕೆ ವಿರೋಧಿಸಿದ್ರಿ ಅಂತ ಪ್ರಶ್ನಿಸ್ತಾರೆ. ಅದಕ್ಕೆ ಆಕೆ ಗೋಮಾಂಸ ತಿನ್ನೋದು ನನ್ನ ಮೂಲಭೂತ ಹಕ್ಕು, ಹೀಗಾಗಿ ನಾನು ಇದನ್ನು ವಿರೋಧಿಸಿದೆ ಅನ್ನೋ ಸೊಕ್ಕಿನ ಉತ್ತರವನ್ನು ಕೊಡ್ತಾಳೆ. ಇದೆಲ್ಲವನ್ನು ಅವತ್ತು ಸೂಕ್ಷ್ಮವಾಗಿ ಗಮನಿಸಿದ ರಾಜೀವ್ ದೀಕ್ಷಿತರು ಅವತ್ತು ಪ್ರಧಾನಿ ವಾಜಪೇಯಿ ಅವರಿಗೆ ಪತ್ರವೊಂದನ್ನು ಬರೀತಾರೆ. ಅದರಲ್ಲಿ ಅವರು, ನೀವು ಅವತ್ತು ಸಂಸತ್ನಲ್ಲಿ ಗೋಹತ್ಯೆ ನಿಷೇಧದ ವಿಧೇಯಕವನ್ನು ಜಾರಿಗೆ ತರಬೇಕಿತ್ತು, ಸರ್ಕಾರ ಬಿದ್ದು ಹೋದರೂ ಪರವಾಗಿರಲಿಲ್ಲ, ನೀವು ಮುಂದಿನ ಸಲ ಭಾರೀ ಬಹುಮತದಿಂದ ಅಧಿಕಾರಕ್ಕೆ ಬರ್ತಿದ್ರಿ, ಏಕೆಂದರೆ ಗೋಹತ್ಯೆ ಅನ್ನೋದು 80 ಕೋಟಿ ಭಾರತೀಯರ ಹೃದಯಕ್ಕೆ ಸಂಬಂಧಿಸಿದ ಮತ್ತು ಹೃದಯದೊಂದಿಗೆ ಬೆಸೆಯಲ್ಪಟ್ಟಿರೋ ವಿಚಾರ ಅಂತ ತಿಳಿಸಿದರು.
ಅವತ್ತು ಆಕೆ ಮಾಡಿದ್ದ ಈ ತಪ್ಪನ್ನು ಸರಿಪಡಿಸಿಕೊಳ್ಳೋಕೆ ಸಾಕಷ್ಟು ಕಾಲಾವಕಾಶ ಮತ್ತು ಸಂದರ್ಭಗಳು ಕೂಡಿ ಬಂದಿದ್ವು. ಆದರೂ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮತ್ತು ಅಧಿಕಾರಕ್ಕಾಗಿ ಕೋಟ್ಯಾಂತರ ಅಮಾಯಕ ಮೂಕಜೀವಿಗಳ ಸಾವಿಗೆ ಈಕೆ ಕಾರಣಳಾಗಿದ್ದು ಮಾತ್ರ ದುರಂತ. ಎಲ್ಲೋ ದೇಶದ ಮೂಲೆಯಲ್ಲಿ ಹುಟ್ಟಿದ ಗೋವುಗಳು ಪಶ್ಚಿಮ ಬಂಗಾಳದ ಗಡಿಯಿಂದ ಬಾಂಗ್ಲಾಗೆ ರಫ್ತಾಗೋದ್ರೊಂದಿಗೆ ಆ ದೇಶದ ಆರ್ಥಿಕ ಸ್ಥಿತಿ ಭದ್ರವಾಗುವಂತಾಯಿತು. ಹಾಗೆ ಚರ್ಮ ಮತ್ತು ಮೂಳೆ ರಫ್ತಿನಲ್ಲಿ ಈ ದೇಶ ಮುಂಚೂಣಿಯಲ್ಲಿರುವಂತಾಯಿತು. ಒಂದು ಹೇಳಿಕೆ ಪ್ರಕಾರ ಈಕೆಯ ಆಡಳಿತದಲ್ಲಿ ಪ್ರತಿನಿತ್ಯ ಏನಿಲ್ಲ ಅಂದರೂ 50,000ದಿಂದ 1,00,000ಕ್ಕೂ ಮೀರಿ ಗೋವುಗಳು ಹಾಡುವಾಗಲೇ ಈ ದೇಶದ ಗಡಿಯನ್ನು ದಾಟಿ ಬಾಂಗ್ಲಾಗೆ ಹೋಗ್ತಿದ್ವಂತೆ. ಇದರಲ್ಲಿ ಸಣ್ಣ ಸಣ್ಣ ಅಧಿಕಾರಿಗಳಿಂದ ಹಿಡಿದು ದೊಡ್ಡ ದೊಡ್ಡ ರಾಜಕೀಯ ನಾಯಕರು ನೇರವಾಗಿ ಶಾಮೀಲಾಗಿದ್ರಂತೆ. ಬಾಂಗ್ಲಾ ವಲಸಿಗರಿಗೆ ಇದೊಂದು ಹಣ ಮಾಡೋ ದೊಡ್ಡ ದಂಧೆಯಾಗಿ ಅವರ ದುಷ್ಟ ಸಂತಾನಗಳು ಹೆಚ್ಚಾಗೋಕೆ ಇದು ಸಹಕಾರಿಯಾಗಿತ್ತಂತೆ. ಎಲ್ಲಿವರೆಗೆ ಅಂದರೆ ಈ ದಂಧೆಯಿಂದ ಬರ್ತಿದ್ದ ಹಣದ ಒಂದಷ್ಟು ಪಾಲು ಚುನಾವಣಾ ಖರ್ಚಿಗಾಗ್ತಿತ್ತಂತೆ. ಇದೇ ಹಣದಲ್ಲಿ ಇವಳು ಎಲ್ಲ ಚುನಾವಣೆಯಲ್ಲೂ ಗೆದ್ದು ಬರ್ತಿದ್ಲಂತೆ. ಎಂತಹ ವಿಪರ್ಯಾಸ ಅಲ್ವಾ? ಈ ದೇಶದಲ್ಲಿ ಗೋಹತ್ಯೆ ನಿರಂತರವಾಗಿ ನಡೀತಾನೆ ಇರಬೇಕು ಅನ್ನೋದರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇರೋದಂತೂ ಸತ್ಯ. ಹೀಗೆ ಗೋಹತ್ಯೆ ನಿಷೇಧ ಬಿಲ್ ಫೈಲೂರ್ ಆಗೋಕ್ಕೆ ಕಾರಣ ಆಗ್ತಿದ್ದ ಒಂದಷ್ಟು ಗೋಮುಖ ವ್ಯಾಘ್ರಗಳ ಸಾಲಿನಲ್ಲಿ ಈ ಮಮತಾ ಬ್ಯಾನರ್ಜಿ ಅಲಿಯಾಸ್ ಮಮತಾ ಬೇಗಂ ಸಹ ಒಬ್ಬಳು ಅಷ್ಟೇ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಗೋ ಸಂಬಂಧಿ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.